ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2025 ಮೆಗಾ ಆಕ್ಷನ್ ರಿಟೆನ್ಷನ್ ರೂಲ್ ಬಗ್ಗೆ ನಮ್ಮ BCCI ದವರು ಎಲ್ಲ ಫ್ರಾಂಚೈಸಿದವರಿಗೆ ಪ್ರಪೋಸಲ್ನ ಕೊಟ್ಟಿದ್ದಾರೆ. 3 ರಿಟೆನ್ಷನ್ ಮತ್ತು 1 RTM ಕಾರಣ ಅಂತೇಳಿ. ಇಫ್ ಸಪೋಸ್ ಇದೇ ಒಂದು ರೂಲ್ ಬಂತಪ್ಪ ಅಂದ್ರೆ ಯಾವ ಟೀಮ್ಗೆ ಲಾಭವಾಗಲಿದೆ ಮತ್ತು ಯಾವ ಟೀಮ್ಗೆ ನಷ್ಟವಾಗಲಿದೆ. ಇಫ್ ಸಪೋಸ್ ಇದೇ ಒಂದು ರೂಲ್ ಫೈನಲ್ ಆಯ್ತಪ್ಪ ಅಂದ್ರೆ ನಮ್ಮ RCB ಟೀಮ್ ನಿಂದ ಒಂದು ಬಿಗ್ ಸ್ಟಾರ್ ಪ್ಲೇಯರ್ಗೆ ಗೇಟ್ ಪಾಸ್ ಕೊಡಬೇಕಾಗುತ್ತೆ. ಈ ಪ್ಲೇಯರ್ ಏನಾದರೂ RCB ಇಂದ ಔಟ್ ಆದ್ರೆ ಮತ್ತೆ ಇವರಂಗಿರುವಂತ ಪ್ಲೇಯರ್ RCB ಟೀಮ್ಗೆ ಬರೋದು ಬಹಳ ಕಷ್ಟ. ಹಾಗಾದ್ರೆ ಯಾರು ಆ ಪ್ಲೇಯರು ಮತ್ತು ಇದೇ ಒಂದು ರೂಲ್ ಫೈನಲ್ ಆಯ್ತಪ್ಪ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿಯವರು IPLಗೆ ಗುಡ್ ಬೈ ಹೇಳಬೇಕಾಗುತ್ತೆ. ಅದು ಹೇಗೆ ಗುರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನಿಮ್ಮ ಒಂದು ಲೈಕು ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬು ನನಗೆ ಜಾಸ್ತಿ ಮೋಟಿವೇಶನ್ ಮಾಡುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಮ್ಮ BCCI ದವರು ಕೊಟ್ಟಂತ ಪ್ರಪೋಸಲ್ ಏನಪ್ಪಾ ಅಂದ್ರೆ ಮೆಗಾ ಆಕ್ಷನ್ಗೂ ಮುಂಚೆ 3 ಪ್ಲೇಯರ್ ರಿಟರ್ನ್ ಮಾಡ್ಕೋಬೇಕು. ಇದರಲ್ಲಿ 2 ಇಂಡಿಯನ್ ಪ್ಲೇಯರು ಮತ್ತು 1 ಫಾರಿನ್ ಪ್ಲೇಯರು. ಅದೇ ರೀತಿ ಮೆಗಾ ಆಕ್ಷನ್ ಅಲ್ಲಿ RTM ಕಾರ್ಡ್ ಯೂಸ್ ಮಾಡಿ 1 ಪ್ಲೇಯರ್ನ ರಿಟರ್ನ್ ಮಾಡ್ಕೋಬೇಕು. ಇದು ನಮ್ಮ BCCI ದವರು ಎಲ್ಲ IPL ಫ್ರಾಂಚೈಸ್ಗೆ ಕೊಟ್ಟಂತಹ ಪ್ರಪೋಸಲ್. ಆಲ್ಮೋಸ್ಟ್ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೆ RTM ಕಾರ್ಡ್ ಅಂದ್ರೆ ಏನು ಮತ್ತು RTM ಕಾರ್ಡ್ನ ಹೇಗೆ ಯೂಸ್ ಮಾಡ್ಬೇಕಂತೇಳಿ ಗೊತ್ತಿರುತ್ತೆ. ಆದರೆ ಕೆಲವೊಬ್ಬರಿಗೆ ಮಾತ್ರ RTM ಕಾರ್ಡ್ ಅಂದ್ರೆ ಏನಂತ ಗೊತ್ತಿಲ್ಲ. ಸೊ ಏನಪ್ಪಾ ಅಂದ್ರೆ RTM ಅಂದ್ರೆ ರೈಟ್ ಟು ಮ್ಯಾಚ್ ಮತ್ತು ಇದು ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಇಫ್ ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ RCB ಟೀಮಿಂದ ಮೊಹಮ್ಮದ್ ಸಿರಾಜ್ ಅವರಿಗೆ ನಮ್ಮ RCB ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಿಲ್ಲಪ್ಪ ಅಂದ್ರೆ ಅವರಿಗೆ IPL ಆಕ್ಷನ್ ಅಲ್ಲಿ ಬಿಡ್ತಾರೆ. ಅವಾಗ IPL ಆಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ ಅವರು ಮೊಹಮ್ಮದ್ ಸಿರಾಜ್ ಅವರಿಗೆ 15 ಕೋಟಿ ಕೊಟ್ಟು ಮುಂಬೈ ಇಂಡಿಯನ್ಸ್ ಅವರು ಬೈ ಮಾಡಿದ್ರೆ ಅವಾಗ ಮೊಹಮ್ಮದ್ ಸಿರಾಜ್ ಅವರು ಮುಂಬೈ ಇಂಡಿಯನ್ಸ್ ಅವರ ಸೊತ್ತು. ಆದರೆ ನಮ್ಮ RCB ಮ್ಯಾನೇಜ್ಮೆಂಟು ಮೊಹಮ್ಮದ್ ಸಿರಾಜ್ ಅವರು ನಮ್ಮ RCBಗೆ ಬರಬೇಕು ಅಂತ ಅನಿಸಿದ್ರೆ ಅವಾಗ ಅದೇ ಬರೋಬ್ಬರಿ 15 ಕೋಟಿ ರೂಪಾಯಿ ಕೊಟ್ಟು RTM ಕಾರ್ಡ್ನ ಯೂಸ್ ಮಾಡಿದ್ರೆ ಅವಾಗ ಮೊಹಮ್ಮದ್ ಸಿರಾಜ್ ಅವರು ನಮ್ಮ RCB ಟೀಮ್ಗೆ ರಿಟರ್ನ್ ಮಾಡ್ಕೋಬಹುದು. ಇದು RTM ಕಾರ್ಡ್ಗೆ ಇರುವಂತಹ ರೈಟು. ಸೊ ಇದು ಗುರು RTM ಕಾರ್ಡ್ ಅಂದ್ರೇನು ಮತ್ತು RTM ಕಾರ್ಡ್ನ ಯಾವ ಥರ ಯೂಸ್ ಮಾಡ್ತಾರೆ ಅಂತೇಳಿ. ಇಫ್ ಸಪೋಸ್ ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ ಕಾಮೆಂಟ್ಗೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇಫ್ ಸಪೋಸ್ ಇದೇ ಒಂದು ರೂಲ್ ಬಂತಪ್ಪ ಅಂದರೆ ಧೋನಿಯವರ ರಿಟೈರ್ಮೆಂಟ್ ಫಿಕ್ಸ್ ಆಗುತ್ತಾ? ನನ್ನ ವಿನ ಪ್ರಕಾರ ಫಿಕ್ಸ್ ಆಗುತ್ತೆ. ಅದು ಹೇಗೆ ಅಂದರೆ ಇಲ್ಲಿ ಮಾತ್ರ ಆಲ್ಮೋಸ್ಟ್ MS ಧೋನಿಯವರು IPL 2024 ಕಂಪ್ಲೀಟ್ ಆದಮೇಲೆ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಯಾಕೆ ಅನೌನ್ಸ್ಮೆಂಟ್ ಮಾಡಿಲ್ಲಪ್ಪ ಅಂದರೆ ಸೊ ಬರುವಂತಹ IPL 2025 ಮೆಗಾ ಆಕ್ಷನಲ್ಲಿ ಯಾವ ರೀತಿ ರಿಟೆನ್ಷನ್ ಪಾಲಿಸಿ ಇರುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಸೊ ಇಫ್ ಸಪೋಸ್ ನಮ್ಮ BCCI ದವರು 8 ರಿಟೆನ್ಷನ್ ಪಾಲಿಸಿನ ಕೊಟ್ಟರೆ ಡೆಫಿನೆಟ್ಲಿ CSK ಮ್ಯಾನೇಜ್ಮೆಂಟ್ ಅವರು ಈಸಿಯಾಗಿ MS ಧೋನಿಯವರ ರಿಟರ್ನ್ ಮಾಡ್ಕೋತಾರೆ. 8 ರಿಟೆನ್ಷನ್ ಪಾಲಿಸಿ ಇತ್ತಪ್ಪ ಅಂದರೆ ಧೋನಿಯವರು ಬರುವಂತಹ IPL 2025 ಅಲ್ಲಿ ಪಕ್ಕ ಆಡೇ ಆಡ್ತಾರೆ. ಇಲ್ಲಪ್ಪ ಇದೇ ಒಂದು ರೂಲ್ ಬಂತಪ್ಪ ಅಂದರೆ 3 ರಿಟೆನ್ಷನ್ 1 RTM ಕಾರ್ಡ್ ಅಂತ ರೂಲ್ ಬಂದರೆ ಡೆಫಿನೆಟ್ಲಿ ಆಗಿ ಧೋನಿಯವರು ಆಡಲ್ಲ. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ CSKದಲ್ಲಿ ರಿಟೆನ್ಷನ್ ಪಾಲಿಸಿ ಫಿಕ್ಸ್ ಆಗಿದೆ. ಫಸ್ಟ್ ರಿಟೆನ್ಷನು ಅದು ರವೀಂದ್ರ ಜಡೇಜಾ ಅವರ ಆಲ್ರೌಂಡ್ ಎಬಿಲಿಟಿ. ಸೆಕೆಂಡು ರಿಟೆನ್ಷನು ಅದು ಋತುರಾಜ್ ಗಾಯಕ್ವಾಡ್. ಥರ್ಡು ಅದು ಫಾರಿನ್ ಪ್ಲೇಯರು ಮತೇಶ್ ಪಾತ್ರನ. ಸೊ 3 ಫಿಕ್ಸ್ ಆಗಿದ್ದಾವೆ. ನೆಕ್ಸ್ಟ್ RTM ಕಾರ್ಡ್ ಹಾಕಿಸಿ ಅಲ್ಲಿ ಮಾತ್ರ ಡೆವನ್ ಕಾನ್ವರ ಪಿಕ್ ಮಾಡೇ ಮಾಡ್ತಾರೆ. ಇದು ಮಾತ್ರ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಅದ್ರಗೋಸ್ಕರನೇ ಇಲ್ಲಿ ಧೋನಿಯವ್ರನ್ನ ಯಾವುದೇ ಕಾರಣಕ್ಕೂ IPL ಆಕ್ಷನಲ್ಲಿ ಬಿಡೋದಿಲ್ಲ. ಅದ್ರಗೋಸ್ಕರನೇ ಧೋನಿಯವರು ಖುದ್ದಾಗಿ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಮಾತ್ರ ಫೈನಲ್ ನಿರ್ಧಾರವಲ್ಲ. ಯಾಕೆ ಅಂದರೆ ಜಸ್ಟ್ ನಮ್ಮ BCCI ದವರು ಜಸ್ಟ್ ಪ್ರಪೋಸಲ್ನ ಕೊಟ್ಟಿದ್ದಾರೆ. ಆದರೆ ಎಲ್ಲ IPL ಫ್ರಾಂಚೈಸಿದವರು ಒಪ್ಪಿಗೆ ಬೇಕಲ್ಲ ಗುರು ಈ ರೂಲ್ ಬಗ್ಗೆ. ಈ ರೂಲ್ನ ಒಪ್ಪಿಗೆ ಮಾತ್ರ ಇದು ಫೈನಲ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅದ್ರಗೋಸ್ಕರನೇ ಪ್ರತಿಯೊಬ್ಬ CSK ಫ್ಯಾನ್ಸ್ ಆಗಲಿ ಮತ್ತು MS ಧೋನಿಯವರ ಫ್ಯಾನ್ಸ್ ಆಗಲಿ ಪ್ರೇ ಮಾಡಿ ಬರುವಂತಹ ಮೆಗಾ ಆಕ್ಷನಲ್ಲಿ 8 ರಿಟೆನ್ಷನ್ ಪಾಲಿಸಿ ಇರಲಿ ಅಂತೇಳಿ. ಇಫ್ ಸಪೋಸ್ 8 ರಿಟೆನ್ಷನ್ ಪಾಲಿಸಿ ಬಂದರೆ ಡೆಫಿನೆಟ್ಲಿ ಆಗಿ ಧೋನಿಯವರು ಆಡ್ತಾರೆ. ಸೊ ನೆಕ್ಸ್ಟ್ ಈ ಒಂದು ರೂಲ್ ಬಂತಪ್ಪ ಅಂದರೆ ನಮ್ಮ RCBಗೆ ಯಾವ ರೀತಿ ಹೊಡೆತ ಬೀಳುತ್ತೆ. RCB ರಿಟೆನ್ಷನ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ಒಂದೇ ಪ್ಲೇಯರ್ ಫಿಕ್ಸ್ ಆಗಿದ್ದಾರೆ, ಅದು ವಿರಾಟ್ ಕೊಹ್ಲಿ ಅವರು ಮಾತ್ರ. ಸೊ ಉಳಿದಿರುವಂಥ ಪ್ಲೇಯರು ಯಾರು ಫಿಕ್ಸ್ ಆಗಿಲ್ಲ. ಯಾರನ್ನ ನಮ್ಮ RCB ಮ್ಯಾನೇಜ್ಮೆಂಟು ರಿಟರ್ನ್ ಮಾಡ್ಕೋತಾರೋ, ಯಾರನ್ನ RTM ಹಾಕಿಸಿ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನ್ನ ವ್ಯೂನ ಪ್ರಕಾರ ಫಸ್ಟ್ ರಿಟೆನ್ಷನು ಅದು ವಿರಾಟ್ ಕೊಹ್ಲಿ ಅವರು, ಸೆಕೆಂಡು ಫಾರಿನ್ ಪ್ಲೇಯರ್ ಹಾಕಿಸಿ ಮೇ ಬಿ ನನ್ನ ವ್ಯೂನ ಪ್ರಕಾರ ಕ್ಯಾಮರನ್ ಗ್ರೀನು, ಥರ್ಡು ಇಲ್ಲಿ ಮಾತ್ರ ಸಾಕಷ್ಟು ಕನ್ಫ್ಯೂಸ್ ಇದೆ.
ಇಬ್ಬರು ಸ್ಟಾರ್ ಪ್ಲೇಯರ್ ಇದ್ದಾರೆ, ಒಂದು ರಜಾತ್ ಪಾಟಿದಾರ್, ಇನ್ನೊಂದು ಮೊಹಮ್ಮದ್ ಸಿರಾಜು. ಇವರಿಬ್ಬರಲ್ಲಿ ಯಾರನ್ನ ರಿಟರ್ನ್ ಮಾಡ್ಕೋತಾರೋ ಗೊತ್ತಿಲ್ಲ, ಆದರೆ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಪಿಕ್ ಮಾಡ್ತಾರೆ, ಒಬ್ಬರು ಮಾತ್ರ ಡೆಫಿನೆಟ್ ಆಗಿ ಔಟ್ ಆಗೇ ಆಗ್ತಾರೆ. ಮತ್ತು RTM ಹಾಕಿಸಿ ಇಲ್ಲಿ ಮಾತ್ರ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಮಾತ್ರ ಮೊಹಮ್ಮದ್ ಸಿರಾಜರ್ನ ಪಿಕ್ ಮಾಡ್ತಾರೋ ಅಥವಾ ರಜತ್ ಪಾಟಿದಾರ್ನ ಪಿಕ್ ಮಾಡ್ತಾರೋ, ಮ್ಯಾಕ್ಸ್ವೆಲ್ನ ಪಿಕ್ ಮಾಡ್ತಾರೋ ಅಥವಾ ವಿಲ್ ಜಾಕ್ಸನ್ನ ಪಿಕ್ ಮಾಡ್ತಾರೋ ಅಥವಾ ಫಾಫ್ ಡ್ಯೂಪ್ಲೆಸರ್ನ ಪಿಕ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನ್ನ ಫೈನಲ್ ರಿಟೆನ್ಷನ್ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ, ಕ್ಯಾಮರನ್ ಗ್ರೀನು ಮತ್ತು ರಜಾತ್ ಪಾಟಿದಾರ್. RTM ಹಾಕಿಸಿ ಮೇ ಬಿ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರೇ ಪಿಕ್ ಮಾಡಿದೆ ಮಾಡಬಹುದು. ಇಫ್ ಸಪೋಸ್ ಮೊಹಮ್ಮದ್ ಸಿರಾಜ್ ಅವರಿಗೆ RTM ಹಾಕಿಸಿ ಯೂಸ್ ಮಾಡಿದ್ರೆ ಅಲ್ಲಿ ವಿಲ್ ಜಾಕ್ಸ್ ಮಿಸ್ ಆಗ್ತಾರೆ ಮತ್ತು ಮ್ಯಾಕ್ಸ್ವೆಲ್ ಮಿಸ್ ಆಗ್ತಾರೆ ಮತ್ತು ಫಾಫ್ ಅವರು ಮಿಸ್ ಆಗ್ತಾರೆ. ಇಫ್ ಸಪೋಸ್ ವಿಲ್ ಜಾಕ್ಸ್ ಅವರಿಗೆ RTM ಹಾಕಿಸಿ ಯೂಸ್ ಮಾಡಿದ್ರೆ ಮೊಹಮ್ಮದ್ ಸಿರಾಜ್ ಅವರು ಮಿಸ್ ಆಗ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಮಾತ್ರ RCBಯಲ್ಲಿ ಒಂದು ಸ್ಟಾರ್ ಪ್ಲೇಯರ್ ಮಿಸ್ ಆಗಲಿದ್ದಾರೆ ಗುರು. ಇಫ್ ಸಪೋಸ್ ಮೊಹಮ್ಮದ್ ಸಿರಾಜ್ ಅವರು ಮಿಸ್ ಆದ್ರಪ್ಪ ಅಂದರೆ ಇಷ್ಟು ವರ್ಷ RCB ಪರ ಆಡಿದ್ದಾರೆ. ಸೊ ಮೊಹಮ್ಮದ್ ಸಿರಾಜ್ ಅವರು ಹೋದರೆ ಹೇಗೆ ಗುರು, ಡೆಫಿನೆಟ್ ಆಗಿ ಬೇರೆ ಟೀಮ್ದವ್ರು ಪಿಕ್ ಮಾಡೇ ಮಾಡ್ತಾರೆ. ಆ ಒಂದು ರೀಸನ್ ಮೇಲೆ ಇಲ್ಲಿ ಮಾತ್ರ RCB ಟೀಮಿಂದ ಒಂದು ಸ್ಟಾರ್ ಪ್ಲೇಯರ್ ಮಿಸ್ ಔಟ್ ಆಗಲಿದ್ದಾರೆ. ಇದು ಮಾತ್ರ RCB ಟೀಮ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗೇ ಆಗುತ್ತೆ. ಜಸ್ಟ್ RCB ಟೀಮ್ಗೆ ಅಷ್ಟೇ ಅಲ್ಲ, ಸಾಕಷ್ಟು ಫ್ರಾಂಚೈಸ್ಗೆ ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗಲಿದೆ. ಯಾಕೆಂದರೆ ಪ್ರತಿಯೊಂದು ಟೀಮಲ್ಲಿ ಸಾಕಷ್ಟು ಸ್ಟಾರ್ ಪ್ಲೇಯರ್ ಇದ್ದಾರೆ. ಅದ್ರಗೋಸ್ಕರನೇ ಸೊ ಬರುವಂತಹ ಮೆಗಾ ಆಕ್ಷನಲ್ಲಿ 3 ರಿಟೆನ್ಷನ್ ಪಾಲಿಸಿ ಬೇಕಾ ಅಥವಾ 8 ರಿಟೆನ್ಷನ್ ಪಾಲಿಸಿ ಬೇಕಂತೇಳಿ ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ 3 ರಿಟೆನ್ಷನ್ ಪಾಲಿಸಿ ಬೇಕಾ ಅಥವಾ 8 ರಿಟೆನ್ಷನ್ ಪಾಲಿಸಿ ಬೇಕಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟೇ, ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.